ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹಾಗೆ ಮಕ್ಕಳ ಲಂಚ್ ಬಾಕ್ಸ್ಗೆ ತುಂಬಾ ಸೂಕ್ತವಾಗಿರೋಂಥ ಪಿಜ್ಜಾ ಬಾಂಬ್ ಮಾಡೋದು ಹೇಗೆ ಅಂತ ನೋಡೋಣ. ಈ ಪಿಜ್ಜಾ ಬಾಂಬ್ ನೋಡೋಕ್ಕೆ ಆಕರ್ಷಣೀಯವಾಗೂ ಇದೆ, ಹಾಗೆ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ನ್ಯೂಟ್ರಿಷಿಯಸ್ ಕೂಡ. ಹಾಗೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗಿರುತ್ತೆ. ಹಾಗಿದ್ರೆ ಮಾಡೋದು ಹೇಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈಗ ಪಿಜ್ಜಾ ಬಾಂಬ್ ಮಾಡೋದು ಹೇಗೆ ನೋಡೋಣ ಬನ್ನಿ. ಇದಕ್ಕೆ 1.5 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ಗೋಧಿ ಹಿಟ್ಟಿನ ಬದಲಿಗೆ ಮೈದಾ ಹಿಟ್ಟು ಕೂಡ ತೊಗೋಬೋದು, ಆದರೆ ಮನೆಯಲ್ಲೇ ಮಾಡೋದ್ರಿಂದ ಆರೋಗ್ಯಕರವಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಗೋಧಿ ಹಿಟ್ಟನ್ನ ಬಳಸ್ಕೊಂಡಿದ್ದೀನಿ. ಈ ಗೋಧಿ ಹಿಟ್ಟಿಗೆ ಅರ್ಧ ಟೀ ಸ್ಪೂನಷ್ಟು ಉಪ್ಪು, ಹಾಗೆ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬೇಕಿಂಗ್ ಪೌಡರ್ ಇಲ್ಲ ಅಂದರೆ ಬದಲಿಗೆ ಬೇಕಿಂಗ್ ಸೋಡಾ ಕೂಡ ಹಾಕ್ಕೋಬೋದು. ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಈ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ. ನಂತರ ಬೇಕಿದ್ರೆ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ನೋಡಿ, ಇಲ್ಲಿ ಮೊಸರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ಮೇಲೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಇದು ಜಾಸ್ತಿ ನೀರು ಹಿಡಿಸೋದಿಲ್ಲ, ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ಮೊಸರು ಹಾಕ್ಕೊಳ್ಳೋದ್ರಿಂದ ಅದು ಪಿಜ್ಜಾದ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಹೀಗೆ ಕಲಿಸೋವಾಗ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು. ನೋಡಿ, ಈಗ ಇದು ಕಲಿಸ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಅದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಚೆನ್ನಾಗಿ ನಾದ್ಬಿಟ್ಟು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಅಷ್ಟೊತ್ತಿಗೆ ಸ್ಟಫಿಂಗ್ನ ಸಿದ್ಧ ಮಾಡ್ಕೊಳ್ಳೋಣ. ಈಗ ನೋಡಿ, ಇದು ಕಲಿಸ್ಕೊಂಡಿದ್ದಾಗಿದೆ. ಇಲ್ಲಿ ಸಾಫ್ಟಾಗಿ ಎಷ್ಟು ಕರೆಕ್ಟಾಗಿದೆ. ಈ ಹದದಲ್ಲಿದ್ದರೆ ಅದು ಹಿಟ್ಟು ಕರೆಕ್ಟಾಗಿರುತ್ತೆ. ಈಗ ಸ್ಟಫಿಂಗಿಗೆ ಇಲ್ಲಿ ನಾನು ಒಂದು ಬೌಲ್ಗೆ ಒಂದು ಅರ್ಧ ಕಪ್ಪಷ್ಟು ಬೇಯಿಸ್ಕೊಂಡಿರೋಂಥ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಪನ್ನೀರನ್ನ ತುರಿದು ಹಾಕ್ಕೊಂಡಿದ್ದೀನಿ. ಮತ್ತು ತುರ್ಕೊಂಡಿರೋಂಥ ಕ್ಯಾರೆಟ್ನ ಕೂಡ 1 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು 1 ಕಪ್ಪಷ್ಟು ಮೊಜಾರೆಲ್ಲಾ ಚೀಸ್ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ಮತ್ತು ಅರ್ಧ ಸ್ಪೂನಷ್ಟು ಮಿಕ್ಸ್ಡ್ ಹರ್ಬ್ಸ್ ಹಾಕ್ಕೊಂಡಿದ್ದೀನಿ. ಪಿಜ್ಜಾ ಸೀಸನಿಂಗ್ ಅಂತೀವಲ್ಲ, ಮಿಕ್ಸ್ಡ್ ಹರ್ಬ್ಸ್ ಹಾಕ್ಕೊಂಡಿದ್ದೀನಿ. ಈ ಎಲ್ಲ ಪದಾರ್ಥಗಳನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಎಲ್ಲ ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆದರೆ ಅದು ಚೆನ್ನಾಗಿ ಹೊಂದಿಕೊಳ್ಳುತ್ತೆ. ಅದಕ್ಕೋಸ್ಕರ ಈಗ ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಂಡು ಈಗಾಗಲೇ ಹಿಟ್ಟು ಕಲಸಿಟ್ಕೊಂಡಿದ್ದೀನಲ್ಲ, ಆ ಹಿಟ್ಟನ್ನ ಇನ್ನೊಂದು ಸರಿ ಈ ರೀತಿ ಸ್ವಲ್ಪ ಲೈಟಾಗಿ ನಾದ್ಕೊಂಡು ನಂತರ ಈ ಉಂಡೆ ತೊಗೊಳ್ಳೋಣ. ನೋಡಿ, ಈ ಪೂರಿ ಎಲ್ಲ ಮಾಡೋಕ್ಕೆ ತೊಗೊಳ್ತೀವಲ್ಲ, ಅಷ್ಟು ದಪ್ಪ ಹಿಟ್ಟು ತೊಗೊಂಡ್ರೆ ಸಾಕಾಗುತ್ತೆ. ಈ ಹಿಟ್ಟನ್ನ ತೊಗೊಂಡು ಈಗಾಗಲೇ ನಾನು ಮಣೆ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ, ಡಸ್ಟಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಈ ಹಿಟ್ಟಿಗೆ ಒಂದು ಸ್ವಲ್ಪ ಡಸ್ಟಿಂಗ್ ಮಾಡಿಕೊಂಡು ಇದನ್ನು ಹರ್ಕೋಬೇಕು. ಈ ಪೂರಿಯಷ್ಟು ತೆಳುವಾಗಿ ಹರಿಯಬಾರ್ದು, ಸ್ವಲ್ಪ ದಪ್ಪಕ್ಕೆ ಹರ್ಕೋಬೇಕು. ಈ ರೀತಿ ಸಮವಾಗಿ ಒತ್ಕೊಂಡ್ರೆ ಇದು ಫಿಲ್ಲಿಂಗಿಗೆ ಚೆನ್ನಾಗಿರುತ್ತೆ. ನೋಡಿ, ಈಗ ಇದು ಒತ್ಕೊಂಡಿದ್ದಾಗಿದೆ. ಈಗಾಗಲೇ ನಾವು ಸ್ಟಫಿಂಗಿಗೆ ರೆಡಿ ಮಾಡಿದ್ದೀವಲ್ಲ, ಅದನ್ನು ಇದರೊಳಗಡೆ ಫಿಲ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡ್ಕೊಂಡಿರೋಂಥ ಮಿಕ್ಸ್ನ ನಮಗೆ ಎಷ್ಟು ಬೇಕೋ ಸ್ಟಫಿಂಗು ಅಷ್ಟು ಸ್ಟಫಿಂಗ್ನ ಹಾಕ್ಕೋಬೋದು. ಈ ಸ್ಟಫ್ ಮಾಡ್ಕೊಂಡು ಅದಕ್ಕೆ ಹಾಕ್ಕೊಂಡಿರೋ ಪದಾರ್ಥಗಳು ಅಷ್ಟೇ ಎಲ್ಲ ಹೈ ಪ್ರೋಟೀನ್ ಹಾಗೆ ಹೈ ಫೈಬರ್ ಇರೋವಂಥ ಪದಾರ್ಥಗಳು. ಹಾಗೆ ಇದರಲ್ಲಿ ಚೀಸ್ ಮತ್ತು ಪನ್ನೀರ್ ಇರೋದ್ರಿಂದ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈಗ ನೋಡಿ, ಈ ಸ್ಟಫಿಂಗ್ ಹಾಕ್ಕೊಂಡು ಮೇಲೆ ಇದಕ್ಕೆ ಒಂಚೂರು ಈ ಮೊಜರೆಲ್ಲಾ ಚೀಸ್ನ ಹಾಕ್ಕೊಂಡು ಈ ರೀತಿ ರ್ಯಾಪ್ ಮಾಡ್ಕೊಳ್ಳೋಣ. ಹೀಗೆ ಫುಲ್ಲು ಎಲ್ಲೂ ಗ್ಯಾಪ್ ಇಲ್ಲದಿರೋ ರೀತಿ ಹೀಗೆ ಕವರ್ ಮಾಡ್ಕೋಬೇಕು. ಈ ಪರೋಟ ಎಲ್ಲ ಮಾಡುವಾಗ ಮಾಡ್ಕೊತೀವಲ್ಲ, ಆ ಥರ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಈ ರೀತಿ ಮಾಡಿಕೊಂಡು ಒಂದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದೇ ರೀತಿ ನಾನು ಕಲಿಸ್ಕೊಂಡಿರೋಂಥ ಹಿಟ್ಟನ್ನೆಲ್ಲ ಇದೇ ರೀತಿ ಹಾಳೆಗಳಾಗಿ ಒತ್ಕೊಂಡು ಅದರೊಳಗಡೆ ಸ್ಟಫಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಒತ್ಕೊಳ್ಳೋದು ಇಷ್ಟು ತಿಕ್ನೆಸ್ ಇರಬೇಕು. ಇಷ್ಟು ತಿಕ್ನೆಸ್ ಇದ್ದರೆ ಅದು ಆ ಸ್ಟಫಿಂಗು ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಹಾಗೆಯೇ ಸ್ಟಫಿಂಗು ಅಷ್ಟೇ, ಇನ್ನು ಕಡಿಮೆ ಬೇಕಾದ್ರೂ ಹಾಕ್ಕೋಬೋದು ಅಥವಾ ಜಾಸ್ತಿ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನಾನು ಕಲಿಸ್ಕೊಂಡಿರೋಂಥ ಹಿಟ್ಟನ್ನೆಲ್ಲ ಇದೇ ರೀತಿ ಮಾಡಿಕೊಂಡು ಫಿಲ್ ಮಾಡಿಕೊಂಡು ಈ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಮಾಡ್ಕೊಂಡಿರೋಂಥ ಅಳತೆಗೆ ಸುಮಾರು 12 ಪಿಜ್ಜಾ ಬಾಂಬ್ಸ್ ಆಗಿತ್ತು. ಹಾಗೆ ನಿಮಗೆ ಎಷ್ಟು ಬೇಕೋ ಅದಕ್ಕೆ ಅನುಸಾರವಾಗಿ ಈ ಪ್ರಮಾಣನ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ನಾನು ಹೆಂಚನ್ನ ಈಗಾಗಲೇ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಈಗಾಗಲೇ ಸ್ಟಫ್ ಮಾಡಿ ಇಟ್ಕೊಂಡಿರೋಂಥ ಈ ಬಾಲ್ಗಳನ್ನ
ಈ ರೀತಿ ಒಂದು ಸೈಡ್ಗೆ ನಾವು ನೀರು ಹಾಕ್ಕೊಂಡು ಸ್ವಲ್ಪ ವೆಟ್ ಮಾಡ್ಕೋಬೇಕು. ಈ ರೀತಿ ನೀರು ಅಪ್ಲೈ ಮಾಡಿದ್ರೆ ಅದು ಹೆಂಚು ಮೇಲೆ ಇಟ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ನಾವು ಫೋಲ್ಡಿಂಗ್ನ ಯಾವ ಕಡೆ ಮಾಡಿದ್ದೀವೋ ಅದೇ ಕಡೆಗೆ ಈ ರೀತಿ ನೀರು ಹಾಕ್ಕೋಬೇಕು. ಹೀಗೆ ಎಲ್ಲ ಉಂಡೆಗಳಿಗೂ ಈ ರೀತಿ ನೀರು ಹಾಕಿ ಈ ರೀತಿ ಇಟ್ಕೊಂಡ್ರೆ ಅದು ಹೆಂಚಿಗೆ ಚೆನ್ನಾಗಿ ಸ್ಟಿಕ್ ಆನ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿದ್ರೆ ಅದು ಚೆನ್ನಾಗಿ ಸ್ಟಿಕ್ ಆಗುತ್ತೆ. ಹೀಗೆ ಇಟ್ಟ ನಂತರ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಅದನ್ನು ಹಾಗೆ ಬೇಯೋದಕ್ಕೆ ಬಿಡಬೇಕು. ಅದು ಬೇಸ್ ಚೆನ್ನಾಗಿ ಬೆಂದ ಮೇಲೆ ಈ ರೀತಿ ಹೆಂಚನ್ನ ತೆಗೆದು ಈ ರೀತಿ ಇನ್ವರ್ಟ್ ಮಾಡಿ ಫ್ಲೇಮ್ಸಲ್ಲಿ ಸುಡಬೇಕು. ಈ ರೀತಿ ಸುಡೋವಾಗ ಯಾವ ಕಡೆ ಬೆಂದಿದೆಯೋ ಆ ಕಡೆ ನೋಡಿಕೊಂಡು, ಯಾವ ಕಡೆ ಬೆಂದಿಲ್ಲೋ ಆ ಸೈಡಿಂದ ಚೆನ್ನಾಗಿ ಇದು ಮಾಡ್ಕೋಬೇಕು. ಹಾಗೆಯೇ ಈ ಹೆಂಚು ಮೇಲೆ ಇಟ್ಕೊಳ್ಳುವಾಗಲೂ ಅಷ್ಟೇ ತುಂಬ ಹತ್ತಿರ ಇಟ್ಕೋಬಾರ್ದು. ಮಧ್ಯದಲ್ಲಿ ಈ ರೀತಿ ಗ್ಯಾಪ್ ಕೊಟ್ಟರೆ ಅದು ಸುತ್ತು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಹಾಗೆ ಈ ರೀತಿ ಯಾವ ಸೈಡ್ ಅದು ಬೆಂದಿಲ್ವೋ ಆ ಸೈಡ್ಗೆ ಆ ಫ್ಲೇಮ್ಸು ಟಚ್ ಆಗೋ ರೀತಿ ಬೇಯಿಸ್ಕೋಬೇಕು. ನೋಡಿ, ಈಗ ಇದು ಸುತ್ತು ಚೆನ್ನಾಗಿ ಬೆಂದಿದೆ. ಹಾಗೆಯೇ ಅದು ಮಾಡ್ಕೊಂಡಿರೋಂಥ ಉಂಡೆನೂ ನೋಡಿ ಎಷ್ಟು ಪಫಿಯಾಗಿ ಚೆನ್ನಾಗಿ ಪಫ್ ಥರ ಉಬ್ಬಿ ಬಂದಿದೆ. ಈಗ ಇದು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ತಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಒಳಗಡೆನೂ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿರುತ್ತೆ. ಆ ಚೀಸೆಲ್ಲ ಚೆನ್ನಾಗಿ ಮೆಲ್ಟಾಗಿರುತ್ತೆ. ಹೀಗೆ ಮಾಡಿಕೊಂಡು ನಂತರ ಉಳಿದಂಥ ಬಾಲ್ಗಳನ್ನು ಕೂಡ ನಾನು ಅದೇ ರೀತಿ ಹೆಂಚು ಮೇಲೆ ಇಟ್ಕೊಂಡು 2 ಕಡೆ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಈ ರೀತಿ ಬೇಯಿಸೋವಾಗ ಒಂದು 5 ನಿಮಿಷ ಅಥವಾ ಒಂದು 6-7 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಆಗ ಬೇಸು ಸ್ವಲ್ಪ ದಪ್ಪ ಇರುತ್ತಲ್ಲ, ಹಾಗಾಗಿ ಅದು ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಈ ರೀತಿ ಇನ್ವರ್ಟ್ ಮಾಡಬೇಕು. ಈಗ ಇನ್ವರ್ಟ್ ಮಾಡಿ ಅದು ಸೈಡ್ಸ್ ಎಲ್ಲ ಅರಿಗೆಲ್ಲ ಚೆನ್ನಾಗಿ ಬೇಯಬೇಕು. ಆ ರೀತಿ ಈ ಫ್ಲೇಮ್ಸ್ ಟಚ್ ಆಗೋ ರೀತಿ ಮಾಡ್ಕೋಬೇಕು. ನಿಮ್ಮ ಹತ್ರ ಏನಾದರೂ ಕೆಂಡದ ಆಪ್ಷನ್ ಇದ್ರಂತೂ ಕೆಂಡದ ಮೇಲೆ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಕೆಂಡ ಇಲ್ಲ ಅನ್ನೋರು ಈ ರೀತಿ ಸ್ಟವ್ ಮೇಲೆ ಈ ರೀತಿ ಮಾಡ್ಕೋಬೋದು. ಈ ನಾನ್ ಮಾಡೋವಾಗ ಮಾಡ್ತೀವಲ್ಲ ಅದೇ ರೀತಿ ಮಾಡ್ಕೊಳ್ಳೋದು. ನೋಡಿ, ಇಲ್ಲಿ ಹಿಂಗೆ ಇಡಿದ್ರೆ ಅದು ಎಷ್ಟು ಚೆನ್ನಾಗಿ ಪಫ್ ಥರ ಉಬ್ಬಿ ಬರ್ತಾಯಿದೆ. ಈ ಬೇಕಿಂಗ್ ಪೌಡರ್ ಹಾಕಿದ್ದೀವಲ್ಲ, ಹಾಗಾಗಿ ಅದು ತುಂಬ ಚೆನ್ನಾಗಿ ಉಬ್ಬಿ ಬರ್ತಾಯಿದೆ. ಈ ರೀತಿ ಮಾಡಿರೋಂಥ ಎಲ್ಲ ಬಾಂಬ್ಗಳನ್ನ ತೆಗೆದು ಒಂದು ಪ್ಲೇಟ್ಗೆ ಇಟ್ಕೊಂಡು ನಂತರ ಇದಕ್ಕೆ ಒಂದು ಬೌಲಲ್ಲಿ ಸ್ವಲ್ಪ ಬೆಣ್ಣೆನ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಮೆಲ್ಟ್ ಮಾಡಿರೋಂಥ ಬೆಣ್ಣೆನ ಈ ರೀತಿ ಬ್ರಷಲ್ಲಿ ಹೀಗೆ ಬ್ರಷ್ ಮಾಡ್ಕೊಬೇಕು. ಆಗ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಮೇಲ್ಗಡೆ ಡ್ರೈ ಆಗೋದಿಲ್ಲ. ತುಂಬ ಆಯಿಲಿಯಾಗಿ ಶೈನಿಂಗಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ರುಚಿಕರವಾದಂಥ ಪಿಜ್ಜಾ ಬಾಂಬ್ ತಿನ್ನೋದಕ್ಕೆ ಸಿದ್ಧ ಆಗಿದೆ. ಈಗ ಒಂದು ಪಿಜ್ಜಾ ಬಾಂಬ್ನ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಹಿಂದೆಗಡೆ ಕೂಡ ಚೆನ್ನಾಗಿ ಬೆಂದಿದೆ, ಹಾಗೆ ಮುಂದೆ ಕೂಡ ಅಷ್ಟೇ ಚೆನ್ನಾಗಿ ಬೆಂದ್ಕೊಂಡಿದೆ. ಈಗ ಓಪನ್ ಮಾಡಿದ್ರೆ ನೋಡಿ, ಇಲ್ಲಿ ಅದು ಎಷ್ಟು ಚೀಸಿಯಾಗಿದೆ. ಈ ರೀತಿ ಚೀಸಿಯಾಗಿದ್ರಂತೂ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮಾಡೋದು ಅಷ್ಟೇ ನೋಡಿ, ಎಷ್ಟು ಸುಲಭವಾಗಿ ಮಾಡ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ? ಹಾಗಿದ್ರೆ ಖಂಡಿತ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ. ಹಾಗೆ ಇನ್ನೂ ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪ್ರಿಯಾಸ್ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.